ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಮಹತ್ವದ ಸಭೆಯ ಬೆನ್ನಲ್ಲೇ ಸಚಿವರಿಂದ ಸುದ್ದಿಗೋಷ್ಠಿ. ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆ ಅಂತ್ಯವಾಗಲಿದೆ. ಅದಾದ ನಂತರವಾಗಿ ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ. 8 ರಿಂದ 10 ಸಚಿವರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಸಚಿವ ಸಂಪುಟ ಸಭೆಯ ನಂತರ ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ. ಇನ್ನೇನು ಕೆಲವೇ ಕ್ಷಣ ಸಂಪುಟ ಸಭೆ ಅಂತ್ಯವಾಗಿ ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಲಾಗುತ್ತೆ. ಸುಮಾರು 8 ರಿಂದ 10 ಸಚಿವರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇರುವಂಥದ್ದು. ಎಸ್ ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಎಸ್ ಬಸವರಾಜ್, ಪ್ರಮುಖವಾಗಿ ಒಂದ್ ಕಡೆ ಈಗಾಗಲೇ ರಾಜ್ಯಪಾಲರು 2 ಬಾರಿ ನೋಟಿಸ್ ಅನ್ನ ಕೆಲವೊಂದಿಷ್ಟು ದಾಖಲೆಗಳನ್ನ ತರಿಸಿಕೊಂಡು ಅದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅದಾದ ನಂತರವಾಗಿ ಒಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲೇ ಸಿಎಂ ಸಿದ್ದರಾಮಯ್ಯನವರ ಕುರ್ಚಿಗೂ ಕೂಡ ಕಂಟಕ ಇರುವಂತದ್ದು. ಆದ್ರೂ ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಮ್ಮೊಟ್ಟಿಗಿರ್ತೀವಿ ಎನ್ನುವಂತ ಅಭಯ ಹಸ್ತವನ್ನ ಒಂದು ಕಡೆ ಕಾಂಗ್ರೆಸ್ ನಾಯಕರುಗಳು ಚಾಚಿರುವಂತದ್ದು. ಇದರಿಂದ ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಸಮಾಧಾನ ಆಗಬಹುದು ಅಂತ. ಯಾಕಂದ್ರೆ ಒಂದು ಕಡೆ ತಮ್ಮ ಬೆಂಬಲಕ್ಕೆ ನಿಲ್ಲುವಂತೆ ಕೂಡ ಸಿಎಂ ಮನವರಿಕೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಹೋರಾಟದ ಜೊತೆಗೆ ತಾವೆಲ್ಲರೂ ಕೈ ಜೋಡಿಸ್ತೀವಿ ಅಂತ ಹೇಳ್ತಿರುವಂತದ್ದು. ಖಂಡಿತವಾಗ್ಲೂ ರೂಪ. ಯಾಕಂತಂದ್ರೆ ಈ ಒಂದು ಪ್ರಕರಣದ ಅಡಿಯಲ್ಲಿ ಒಂದ್ ಕಡೆ ಎಲ್ರು ಕೂಡ ಸಿಎಂ ಸಿದ್ದರಾಮಯ್ಯವರ ಪರವಾಗಿ ನಿಂತ್ರೆ ಒಂದ್ ಕಡೆ ಇದನ್ನ ಹೋರಾಟವನ್ನ ಮಾಡಬಹುದು. ಸಿಎಂ ಸಿದ್ದರಾಮಯ್ಯವರ ಕುರ್ಚಿಗೂ ಕೂಡ ಯಾವುದೇ ರೀತಿ ಕಂಟಕ ಆಗೋದಿಲ್ಲ. ಒಂದು ವೇಳೆ ಏನಾದ್ರೂ ಸಚಿವರಾಗಿರ್ಬೋದು ಮತ್ತೆ ಪಕ್ಷದ ಹೈಕಮಾಂಡ್ ನಾಯಕರು ಏನಾದ್ರೂ ಸಿಎಂ ಸಿದ್ದರಾಮಯ್ಯವರ ಪರವಾಗಿ ನಿಲ್ಲಿಲ್ಲ ಅಂತಂದ್ರೆ ಸಿದ್ದರಾಮಯ್ಯವರ ಕುರ್ಚಿಗೂ ಕೂಡ ಕಂಟಕ ಅಂತಾನು ಕೂಡ ಹೇಳ್ಬೋದು. ಆದ್ರೆ ಇದೀಗ ಒಂದಿಷ್ಟು ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಸರ್ಕಾರದ ಮಟ್ಟದಲ್ಲಿ ಒಂದಿಷ್ಟು ಚರ್ಚೆ ಆಗುವಂತ ವಿಚಾರ ಏನಂತಂದ್ರೆ ಎಲ್ರು ಕೂಡ ಸಿಎಂ ಪರವಾಗಿ ಇದ್ದಾರೆ, ಸಚಿವರೆಲ್ಲರೂ ಕೂಡ ಅವರ ಪರವಾಗಿ ನಾವು ನಿಲ್ತೇವೆ, ಇದರಲ್ಲಿ ಯಾವುದೇ ರೀತಿ ಕೂಡ ಇದು ಅಕ್ರಮವಾಗಿರ್ತಕ್ಕಂಥ ಪ್ರಕರಣ ಕೂಡ ಅಲ್ಲ, ಇದು ನ್ಯಾಯಬದ್ಧವಾಗಿ ಇರತಕ್ಕಂಥ ಪ್ರಕರಣ. ಹಾಗಾಗಿ ಇದರಲ್ಲಿ ಸಿಎಂ ಸಿದ್ದರಾಮಯ್ಯವರು ಯಾವುದೇ ರೀತಿ ಕಾನೂನು ದುರ್ಬಳಕೆ ಮಾಡ್ಕೊಂಡಿಲ್ಲ ಅನ್ನುವಂಥ ಅಧಿಕಾರವನ್ನು ಕೂಡ ಅವರು ದುರ್ಬಳಕೆ ಮಾಡ್ಕೊಂಡಿಲ್ಲ ಅನ್ನುವಂಥದ್ದನ್ನ ಸಹಮತ ವ್ಯಕ್ತಪಡಿಸಿ ಅವರ ಪರವಾಗಿ ನಿಲ್ಲುವಂತಹ ಒಂದು ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಒಂದು ಸಿಗ್ತಾ ಇದೆ. ಹಾಗಾಗಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರ ಕುರ್ಚಿಗೆ ಏನು ಒಂದು ಕಂಟಕ ಅನ್ನುವಂತ ಪದ ಏನಿದೆ ಇದು ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವ್ರನ್ನ ಸೇಫ್ ಮಾಡ್ತಾರ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಸಚಿವರಾಗಿರ್ಬೋದು ಮತ್ತೆ ಪಕ್ಷದ ಹೈಕಮಾಂಡ್ ನಾಯಕರು ಕೂಡ ಇನ್ನೇನು ಸುರ್ಜೇವಾಲರು ಕೂಡ ರಾಜ್ಯಕ್ಕೆ ಬರುವಂತ ಸಾಧ್ಯತೆ ಕೂಡ ಇರುವಂತದ್ದು. ಅಂದ್ರೆ ಹೈಕಮಾಂಡ್ ನಾಯಕರು ಕೂಡ ಸಿಎಂ ಪರವಾಗಿ ನಿಲ್ಲುವಂಥದ್ದು. ಯಾಕಂತಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕೇಂದ್ರ ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಅರವಿಂದ್ ಕೇಜ್ರಿವಾಲ್ ಆಗಿರ್ಬೋದು ಸಾಕಷ್ಟು ಸಿಎಂ ಗಳನ್ನ ಒಂದು ರಾಜೀನಾಮೆ ಪಡೆದುಕೊಳ್ಳುವಂತ ಒಂದು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಕೇಂದ್ರ ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ನಡವಳಿಕೆಯನ್ನು ನಡೆಸ್ತಾ ಇದೆ ಅನ್ನುವಂಥದ್ದನ್ನು ಒಂದಿಷ್ಟು ಪ್ರಮುಖ ಆರೋಪವನ್ನು ಮುಂದಿಟ್ಕೊಂಡು ಇದು ರಾಜಕೀಯ ಪ್ರೇರಿತವಾಗಿರುವಂತದ್ದು. ಹಾಗಾಗಿ ನಾವು ಸಿಎಂ ಪರವಾಗಿ ನಿಲ್ತೇವೆ ಅನ್ನುವಂಥದ್ದು ಹೈಕಮಾಂಡ್ ನಾಯಕರ ಒಲವು ಆಗಿರುವಂಥದ್ದು. ಅದೇ ರೀತಿ ಸಚಿವರ ಅಭಿಪ್ರಾಯ ಕೂಡ ಇದೆ, ನಾವು ಸಿಎಂ ಪರವಾಗಿ ನಿಲ್ತೇವೆ ಅನ್ನುವಂತ ಮಾತನ್ನು ಏನಿದೆ ಇದೇ ಒಂದು ಪ್ಲಸ್ ಪಾಯಿಂಟ್ ಆಗುವಂಥದ್ದು. ಒಂದ್ ರೀತಿಯಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೆ ಈಗ ಒಂದ್ ರೀತಿಯಲ್ಲಿ ಇಲ್ಲ ನಮ್ಮ ಪರವಾಗಿ ಎಲ್ಲರೂ ಕೂಡ ಇದ್ದಾರೆ ಅನ್ನುವಂಥದ್ದು ಕೂಡ ಒಂದು ನಿರಾಳತೆ ಇರುವಂತದ್ದು ರೂಪ. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.